ವ್ಯೂವರ್ಸ್, ಪೃಥ್ವಿ ಪಾಕಶಾಲೆಗೆ ಸ್ವಾಗತ. ವೈಷ್ಣವ ದೇವಾಲಯಗಳಲ್ಲಿ ದೇವರಿಗೆ ಎಷ್ಟೋ ಪ್ರೀತಿ ಮತ್ತು ಅಕ್ಕರೆಯಿಂದ ಅರ್ಪಿಸುವ ನೈವೇದ್ಯಗಳಲ್ಲಿ ಒಂದಾದ ಕ್ಷೀರ ಅನ್ನ ಇಂದಿನ ನಮ್ಮ ರೆಸಿಪಿ. ಬನ್ನಿ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಷ್ಟು ಅದ್ಭುತವಾಗಿರೋ ರೆಸಿಪಿನ ನೋಡೋದಕ್ಕೆ ತಡ ಯಾಕೆ? ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ 175 ಗ್ರಾಂ, ಬೆಲ್ಲ 350 ಗ್ರಾಂ, ಹಾಲು 1 ಲೀಟರ್ನಷ್ಟು, ತುಪ್ಪ 100 ml ನಷ್ಟು, ದ್ರಾಕ್ಷಿ ಗೋಡಂಬಿ 20 ಗ್ರಾಂನಷ್ಟು, ಏಲಕ್ಕಿ 5ರಿಂದ 6 ಕಾಳುಗಳನ್ನ ಇಲ್ಲಿ ಬಳಸ್ಕೊಳ್ಳೋಣ. ಮಾಡೋ ವಿಧಾನ ನೋಡೋಣ. ಈಗ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಕಾದು ಚಂದ ಕುದಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ತರ ಕುದಿಬೇಕಾದ್ರೆ ಇದನ್ನ ತೆಗೆದು ನಾವು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅದರಲ್ಲಿ ನಾನು ಸ್ವಲ್ಪ ತುಪ್ಪನ ಬೆರೆಸ್ಕೊಳ್ತಾ ಇದ್ದೀನಿ. ಅಂದ್ರೆ 100 ml ತುಪ್ಪ ಎತ್ತಿಟ್ಕೊಂಡಿದ್ವಲ್ಲ, ಅದ್ರಲ್ಲಿ ನಾನು 50 ml ನಷ್ಟು ತುಪ್ಪನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ನಾವ್ ಎತ್ತಿಟ್ಕೊಂಡಿರೋ ಗೋಡಂಬಿನ ಚೂರ್ ಮಾಡಿ ಹಾಕೋಬೇಕಾಗತ್ತೆ. ಅದನ್ನ ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತರ ಹುರ್ಕೊಳ್ಳೋಣ. ಜಾಸ್ತಿ ಹುರ್ಕೊಂಡ್ರೆ ಟೇಸ್ಟ್ ಹಾಳಾಗತ್ತೆ. ಸೊ ಇವಾಗ ಅದನ್ನ ಹುರ್ದಾಗಿದೆ, ಸೈಡಿಗೆ ಎತ್ತಿಟ್ಕೊಳ್ತಾ ಇದೀನಿ. ಅದೇ ಪಾತ್ರೆಗೆ ಒಣ ದ್ರಾಕ್ಷಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಅದನ್ನು ಹುರ್ಕೋಬೇಕಾಗತ್ತೆ. ದ್ರಾಕ್ಷಿ ಏನ್ ತುಂಬಾ ಉರಿಬೇಕಾಗಿಲ್ಲ, 1-2 ಸೆಕೆಂಡ್ಸ್ ಸಾಕು. ಅದು ಸ್ವಲ್ಪ ಉಬ್ಬಿ ಬರ್ತಿದ್ದಾಗೆ ನಾವು ತೆಗೆದಿಟ್ಕೊಂಡ್ ಬಿಡೋಣ, ಇಲ್ಲ ಅಂದ್ರೆ ಅದ್ರದ್ದು ರುಚಿ ಹಾಳಾಗತ್ತೆ. ನೋಡಿ ಹೇಗ್ ಉಬ್ಬಿ ಬರ್ತಿದೆ. ಈಗ ಅದನ್ನು ತೆಗೆದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪಾತ್ರೆಗೆ ತೊಳೆದಿರೋ ಅಕ್ಕಿ ಹಾಕಿ ಲೈಟ್ ಆಗಿ ಹುರ್ಕೊಳ್ತಾ ಇದ್ದೀನಿ. ತುಂಬಾ ಏನು ಹುರ್ಕೋಬೇಕಾಗಿಲ್ಲ, ಲೈಟ್ ಆಗಿ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಆ ಅಕ್ಕಿಗೆ ನಾವು ಕಾಯಿಸಿಟ್ಕೊಂಡಿರೋ ಹಾಲನ್ನ ಬೆರೆಸ್ಕೊಳ್ತಾ ಇದ್ದೀನಿ. ನಾನು 1 ಲೀಟರ್ನು ಇಲ್ಲಿ ಬೆರೆಸ್ಕೋತಿಲ್ಲ, ಅದರಲ್ಲಿ ಅರ್ಧ ಭಾಗನ ಬೆರೆಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಅಕ್ಕಿನ ಹುರ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ ಅದ್ರಲ್ಲಿರೋ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ. ಈಗ ನೋಡಿ ಅದು ಕುದಿ ಬರ್ತಿದೆ. ಈಗ ನಾನು ಸ್ವಲ್ಪ ಹಾಲು ಹಾಕಿ ಅದನ್ನ ಆಲ್ಟರ್ ಮಾಡ್ಕೊಂಡು ಒಂದು ಹದಕ್ಕೆ ತಂದ್ಕೊಂಡು ಮತ್ತೆ ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಆಗಾಗ ಕೈ ಆಡಿಸ್ಕೊಳ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೆಂಗ್ ಬೆಂದಿದೆ ಅಂದ್ರೆ ಬಾಯಲ್ಲಿ ಇಟ್ರೆ ಹಾಗೆ ಕರ್ಗೋಗ್ಬೇಕು, ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಬೆಂದಿರೋ ಅಕ್ಕಿಗೆ ನಾವು ಎತ್ತಿಟ್ಕೊಂಡಿರೋ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದನ್ನ ನಾವಿಲ್ಲಿ ಬೆರೆಸ್ಕೋಬೇಕಾಗತ್ತೆ. ಬೆರೆಸ್ಕೊಂಡು ಬೆಲ್ಲ ಕರ್ಗೋವರೆಗೂ ನಾವು ಅದನ್ನ ತಿರುಗಿಸ್ಕೊಡ್ಬೇಕಾಗುತ್ತೆ. ನಾವು ಪೂರ್ತಿ ಹಾಲನ್ನ ಒಂದೇ ಸರಿ ಬೆರೆಸ್ಕೊಳ್ಳಲ್ಲ, ಯಾಕಂದ್ರೆ ಅಕ್ಕಿ ಬೇಯ್ತಾ ನಾವು ಅದಕ್ಕೆ ಬೇಕಾದಷ್ಟು ಪ್ರಮಾಣ ಹಾಲನ್ನ ಮಿಕ್ಸ್ ಮಾಡಿ ಅದನ್ನ ಪೂರ್ತಿ ಅಕ್ಕಿನ ನಾವು ಹಾಲಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದರದ್ದು ಹದ ಕರೆಕ್ಟ್ ಆಗಿ ನಮ್ಗೆ ಬರುತ್ತೆ. ನೋಡಿ ಬೆಲ್ಲನ ಕರ್ಗೋವರೆಗೂ ನಾವು ಅದನ್ನ ತಿರುಗಿಸ್ಕೊಡ್ಬೇಕಾಗುತ್ತೆ. ತಿರುಗಿಸ್ಕೊಡ್ತಿದೀವಿ. ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿ ಎಲ್ಲಾನು ಹೊಂದ್ಕೊಂಡಿದೆ. ಈಗ ಅದಕ್ಕೆ ನಾವು ಉಳಿದಿರೋ 50 ml ಅಷ್ಟು ತುಪ್ಪನ ಮಿಕ್ಸ್ ಮಾಡ್ಕೊಂತ ಇದೀವಿ. ಅದಕ್ಕೇನೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿನೂ ಮಿಕ್ಸ್ ಮಾಡ್ಕೊಂತ ಇದೀನಿ. ಹಾಗೆ ನಾವು ಹುರಿದಿಟ್ಕೊಂಡಿರೋ ಅಂತ ದ್ರಾಕ್ಷಿ ಗೋಡಂಬಿನೂ ನಾನು ಈಗ್ಲೇ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡಿ ನಾವು 1-2 ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ಈಗ ನೋಡಿ ತಯಾರಾಯ್ತು ಕ್ಷೀರ ಅನ್ನ. ಇದು ಈಗ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ನೀವು ಒಂದ್ಸಲ ಖಂಡಿತವಾಗೂ ಟ್ರೈ ಮಾಡ್ಲೇಬೇಕಾದಂತ ರೆಸಿಪಿ, ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ರೆಸಿಪಿಯ ಮಹತ್ವ ಏನು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಟೇಸ್ಟು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.